Hello everyone, welcome back to day 13 video of Shift Your Mindset in 21 days. So as usual, ಟಾಪಿಕ್ ಹೋಗೋಕ್ಕಿಂತ ಮುಂಚೆ ನಾನು ಇವತ್ತೊಂದ್ರ ಬಗ್ಗೆ ಮಾತಾಡ್ಬೇಕು ಅಂತಿದ್ದೀನಿ. ಯಾವ್ದ್ರ ಬಗ್ಗೆ? ಗಿವ್ ಅಪ್. ಯಾರಾದ್ರೂ ಆಗ್ಲಿ ಗಿವ್ ಅಪ್ ಅಂದ್ರೆ ಫೇಲ್ ಆಗ್ಬಿಟ್ಟ ಅಂತ ತಿಳ್ಕೊಂತ ಇರ್ತಾರೆ. ಅದ್ರ ಬದಲು ಈ ತರ ಥಿಂಕ್ ಮಾಡ್ಬೋದಲ್ಲ, ಅವನು ಸ್ಯಾಕ್ರಿಫೈಸ್ ಮಾಡ್ಬಿಟ್ಟಿರ್ಬೋದು ಈ ಪ್ರೆಸೆಂಟ್ ಸಿಚುವೇಶನ್ಗೆ, ಬಟ್ ಅವನು ಗಿವ್ ಅಪ್ ಮಾಡಿಲ್ಲ ಅಂದ್ರೆ ಫೇಲ್ ಆಗ್ಲಿಲ್ಲ, ಪೋಸ್ಟ್ಪೋನ್ ಮಾಡ್ಕೊಂತಿದ್ದಾನೆ ಅವನ ಸಕ್ಸಸ್ನ ಅಂತ. ಈ ತರ ಥಿಂಕ್ ಮಾಡಿ ಈ ತರ ಮೋಟಿವೇಶನ್ ಕೊಡೋದ್ರಿಂದ ಅವ್ರಿಗೂನು ಸೊ ಅವ್ರು ಕೂಡ ನೆಕ್ಸ್ಟ್ ಇನ್ನ ಎಫಿಷಿಯಂಟ್ ಆಗಿ ಅವ್ರ ಸಕ್ಸಸ್ ಮೇಲೆ ವರ್ಕ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಥಿಂಕ್ ಅಬೌಟ್ ಇಟ್ ಅಂದ್ರೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಥಿಂಕ್ ಅಬೌಟ್ ಇಟ್ ಅಂತ. ಅಂದ್ರೆ ಈ ಕೆಲವು ವಿಷಯಗಳ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಯಾವ ತರ ಇರುತ್ತೆ ಅಂತ ಯೋಚನೆ ಮಾಡಿ ಅಂತ. ಕೆಲವರು ಕಂಪ್ಯಾರಿಸನ್ ಮಾಡ್ತಾ ಇರ್ತಾರೆ. ಯಾವ ತರ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ? ಸೊ ಇವನು ನನಗಿಂತ ವೀಕ್ ಇದ್ದ ಏನು ಓದೋದ್ರಲ್ಲಿ ನನ್ನ ಜೊತೆ ಓದುವಾಗ, ಬಟ್ ಈಗ ಹೈಯರ್ ಆದ ಪೊಸಿಷನ್ ಅಲ್ಲಿ ಇದ್ದಾನೆ, ಹೇಗಾಯ್ತು ಅಂತ ಥಿಂಕ್ ಮಾಡ್ತಾ ಇರ್ತಾರೆ ಕೆಲವರು. ಇನ್ನು ಕೆಲವರು ಏನ್ ಥಿಂಕ್ ಮಾಡ್ತಾ ಇರ್ತಾರೆ, ಇವ್ನು ನಾನು ಕೆಳಗಡೆ ಕೆಲಸ ಮಾಡ್ತಿದ್ದ, ಇವಾಗ ಇನ್ನ ಮೇಲೆಗೆ ಬೆಳೆದ್ಬಿಟ್ಟಿದ್ದಾನೆ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಇವ್ನ ಅಬಾಪೋಲಿ ಆಗಿದ್ದ, ಸಡನ್ ಆಗಿ ಇಷ್ಟು ಬೇಗ ರಿಚ್ ಹೆಂಗ್ ಆಗ್ಬಿಟ್ಟ ಅಂತಾನು ಥಿಂಕ್ ಮಾಡ್ತಾ ಇರ್ತಾರಲ್ವಾ. ಈ ತರ ಥಿಂಕ್ ಮಾಡೋ ಬದಲು ಅವ್ರನ್ನ ಅಪ್ರಿಸಿಯೇಟ್ ಮಾಡಿ, ಅಂದ್ರೆ ಅವರ ಸಕ್ಸಸ್ ನ ಅಕ್ಸೆಪ್ಟ್ ಮಾಡ್ಬಿಟ್ಟು ಮತ್ತೆ ನಿಮ್ಗೆ ಅವ್ರಿಗೆ ಡಿಫ್ರೆನ್ಸ್ ಏನು ಅನ್ನೋದು ಐಡೆಂಟಿಫೈ ಮಾಡ್ಬಿಟ್ಟು, ಅಂದ್ರೆ ಯುನಿಕ್ ಥಿಂಗ್. ಅವರು ಕೆಲವರಲ್ಲಿ ಎಕ್ಸ್ಪರ್ಟ್ಸ್ ಇರ್ಬೋದು, ಬಟ್ ನಿಮ್ಗೂ ಒಂದು ಯುನಿಕ್ ಟ್ಯಾಲೆಂಟ್ ಅನ್ನೋದು ಇರುತ್ತಲ್ವಾ. ಆ ಟ್ಯಾಲೆಂಟ್ ಏನು ಅಂತ ನೀವು ಐಡೆಂಟಿಫೈ ಮಾಡ್ಕೊಂತ ಅದನ್ನ ಗುಡ್ ಥಿಂಗ್, ಅಂದ್ರೆ ಇವನು ನನ್ಗಿಂತ ಇದರಲ್ಲಿ ಈ ವಿಷಯದಲ್ಲಿ ಕಡಿಮೆ ಇದ್ದಾನೆ ಅಂತ ಥಿಂಕ್ ಮಾಡ್ಕೊಂತ ನಿಮ್ಗೆ ನೀವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳೋದ್ರಲ್ಲಿ ಹ್ಯಾಪಿನೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಟ್ಯಾಲೆಂಟ್ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ನೀವು ಏನು ಅನ್ನೋದು ಐಡೆಂಟಿಫೈ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದ್ರೆ ಇಟ್ಸ್ ವರ್ಸಸ್ ಯು ಅಂಡ್ ಯು. ನಿಮ್ಮ ಬಗ್ಗೆ ನೀವು ಎಷ್ಟು ಇದು ರಿಸರ್ಚ್ ಮಾಡ್ತಿರೋ ಅಷ್ಟು ನೀವು ಪ್ರೋಗ್ರೆಸ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದ್ರ ಬಗ್ಗೆ ಒಂದ್ಸಲ ಥಿಂಕ್ ಮಾಡಿ ನೋಡಿ. ಸೊ ನೆಕ್ಸ್ಟ್ ವಿಷಯ ಏನು ಅಂದ್ರೆ, ಸೊ ಯಂಗ್ ಪೀಪಲ್ ಅಂದ್ರೆ ಇವಾಗ ಹೊಸದಾಗಿ ಬರ್ತಾ ಇರ್ತಾರಲ್ಲ, ಅಂತಹ ಪೀಪಲ್ ನ ಸಪೋರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಡೈರೆಕ್ಟರ್ಸ್ ಆಗ್ಲಿ, ಆರ್ಟಿಸ್ಟ್ ಆಗ್ಲಿ, ಯಾರೇ ಆಗ್ಲಿ, ಇವಾಗ ಶಾರ್ಟ್ ಮೂವೀಸ್ ಅಂತೆ ಮೂವೀಸೇ ತೆಗಿತಿದ್ದಾರೆ, ಬಟ್ ಅವ್ರ ಹತ್ರ ಫಂಡಿಂಗ್ ಇಶ್ಯೂ ಇಂದಾನೋ ಏನ್ ಇಶ್ಯೂ ಇಂದಾನೋ ಸ್ವಲ್ಪ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಆ ತರ ವಿಡಿಯೋಸ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಈಗ ಫಿಲಿಮ್ಸ್ ಎಲ್ಲ ಆಸ್ ಕಂಪೇರ್ ಮಾಡಕ್ ಹೋದ್ರೆ ಯಾವ ತರ ರಿವ್ಯೂ ನೋಡ್ತಾರೆ ಫಸ್ಟ್, ಅಂದ್ರೆ ದ ಗ್ರೇಟ್ ಆಂಧ್ರನ್ ಅಂತ ಈ ತರ ಕೆಲವು ಫಿಲಿಂ ರಿವ್ಯೂಸ್ ಬರೆಯೋರೆ ಕೆಲವರು ಇದ್ದಾರೆ. ಅವ್ರು ಯಾವ್ದಕ್ಕೆ ಒಳ್ಳೆ ರಿವ್ಯೂ ಕೊಡ್ತಿದ್ರೋ ಅದಕ್ಕೆ ಸೇಲ್ಸ್ ನೋಡೋದು ಜಾಸ್ತಿ ಮಾಡ್ತಾ ಇದಾರಲ್ವಾ. ಬಟ್ ಅದನ್ನ ಬಿಟ್ಟು ಯಾವ್ದೇ ಫಿಲಿಮ್ಗಾಗ್ಲಿ ನೀವು ಚೆಕ್ ಮಾಡ್ಬಿಟ್ಟು ಅದ್ರ ಸ್ಟೋರಿನ ಹೋಗ್ಬಿಟ್ಟು ನೋಡಿದಾಗ ಅದ್ರಲ್ಲಿ ರಿಯಲ್ ಆಗಿ ಅವರು, ಯಾಕಂದ್ರೆ ಡೈರೆಕ್ಟರ್ಸ್ ಯಾರೇ ಆಗ್ಲಿ ಅವ್ರ ಪ್ರಾಣ ಇಟ್ಟು ಬರ್ದಿರ್ತಾರೆ ಸ್ಟೋರಿನ. ಮತ್ತೆ ಅಷ್ಟೇ ಹೊಸ ಆರ್ಟಿಸ್ಟ್ ಕೂಡ ನಾನು ಆಚೆಗೆ ಬರ್ಬೇಕು ಅಂತ ಅವ್ರು 100% ಕೊಟ್ಟಿರ್ತಾರೆ. ಸೊ ನೀವು ಹೋಗಿ ಅದನ್ನ ನೋಡಿದಾಗ ಅದರಲ್ಲಿ ಕ್ವಾಲಿಟಿ ಇದೆ ಮತ್ತೆ ಮೀನಿಂಗ್ ಇದೆ ಅಂತ ಐಡೆಂಟಿಫೈ ಆದ್ರೆ, ನಿಮ್ಗೆ ಅನ್ಸಿದ್ರೆ ಅದ್ ನಾನೆಸ್ಟ್ ಆಗಿ ಫೀಡ್ಬ್ಯಾಕ್ ಕೊಟ್ಟು ಶೇರ್ ಮಾಡೋದ್ರಿಂದ ಗೊತ್ತಿರೋರಿಗೆ ಸೊ ಯಂಗ್ ಟ್ಯಾಲೆಂಟ್ಸ್ ನ ಆಚೆಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕೆಲಸ ನಾವೆಲ್ಲ ಸೇರಿ ಮಾಡಿದ್ರೆ ಮಾತ್ರ ಹೊಸ ಟ್ಯಾಲೆಂಟ್ಸ್ ಆಚೆಗೆ ಬರೋದಕ್ಕೆ ಆಗುತ್ತೆ. ಇದೊಂದು ಕಾಂಟ್ರಿಬ್ಯೂಷನ್ ತರ ನಾವು ಮಾಡ್ಬೋದು ಅಂತ ನನ್ಗನ್ಸ್ತು. ಸೊ ನಿಮ್ಮ ಅಭಿಪ್ರಾಯ ಏನು? ಒಂದ್ಸಲ ಥಿಂಕ್ ಮಾಡಿ ನೋಡಿ ಇದ್ರ ಬಗ್ಗೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಲಾಕ್ಡೌನ್ ಅಲ್ಲಿ ಕೆಲವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರ್ಬೋದು, ನಾನು ಅದನ್ನ 100% ಅಗ್ರಿ ಮಾಡ್ತೀನಿ. ಬಟ್ ನೆಗೆಟಿವಿಟಿಗಿಂತ ಮ್ಯಾಕ್ಸಿಮಮ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ತರ ಅಂತ ಕೇಳ್ಬೋದು. ಸೊ ಲೈಫ್ ಮೆಮೊರಬಲ್ ಇವೆಂಟ್ ಅಂತಾನು ಹೇಳ್ಬೋದು. ಯಾಕಂದ್ರೆ ಯಾವುದೇ ಇದುವರೆಗೂ ಆ ತರ ಅಷ್ಟು ದಿನ ಗ್ಯಾಪ್ ಸಿಕ್ಕಿ ಎಲ್ಲಾ ಜನನು ಊರುಗಳಿಗೆ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಎಲ್ಲಾರ ಜೊತೆ ಸ್ಪೆಂಡ್ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿ ಅಂತ ಊರಲ್ಲಿ ಇದ್ದು ಮನೆಯಲ್ಲೇ ಇದ್ದು ಆಚೆಗೆ ಬರ್ದಿರ ಅವ್ರ ಜೊತೆ ಸ್ಪೆಂಡ್ ಮಾಡಿ, ಈ ಒಂದು ಕೆಲಸ ಇಲ್ದಿದ್ರು ಮನಿ ಇಲ್ದಿದ್ರು ಆರಾಮಾಗಿ ಲಾಕ್ಡೌನ್ ನ ಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಕೆಲವ್ರಿಗೆ ಮಾತ್ರ ಇಶ್ಯೂಸ್ ಎಲ್ಲ ಆಗಿದೆ, ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಎಫೆಕ್ಟಿವ್ ಅನ್ನೋದು ಸಿಕ್ಕಿದೆ. ಅಷ್ಟು ಎಫೆಕ್ಟಿವ್ನೆಸ್ ಬರ್ಬೇಕು ಅಂದ್ರೆ ಅದರಿಂದ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಜನ ವರ್ಕ್ ಮಾಡಿರ್ಬೇಕು. ಅವರು ಯಾರು? ಫಾರ್ ಎಕ್ಸಾಂಪಲ್ ಇದೇ ಆಗಿರ್ಬೋದು, ಏನು ಗೌರ್ಮೆಂಟ್, ಮತ್ತೆ ಬಂದ್ಬಿಟ್ಟು ಪೊಲೀಸಸ್ ಅಂತೆ, ಡಾಕ್ಟರ್ಸ್ ಅಂತೆ, ವಾಲಂಟಿಯರ್ಸ್ ಅಂತೆ. ಎಷ್ಟೊಂದ್ ಜನ ವಾಲಂಟ್ರಿ ಕಾಂಟ್ರಿಬ್ಯೂಷನ್ ಅಂದ್ರೆ ಅವರೇ ವಾಲಂಟ್ರಿ ಆಗಿ ಕೆಲಸ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇದ್ರಲ್ಲಿ ಓವರ್ ಆಲ್ ಥಿಂಕ್ ಮಾಡೋದ್ರೆ ಯಾವ್ದಾರಂದ್ರೆ ಇಂಪಾರ್ಟೆನ್ಸ್ ಅಬೌಟ್ ಹೆಲ್ತ್ ಬಗ್ಗೆ ಇಂಪಾರ್ಟೆನ್ಸ್ ಅನ್ನೋದು ಆಚೆಗೆ ಬಂತು. ಮತ್ತೆ ಕಾಂಟ್ರಿಬ್ಯೂಷನ್ ಮಾಡ್ಬೇಕು, ಹೊಸಬ್ರು ಕಷ್ಟದಲ್ಲಿರೋರ್ನ ಹೆಲ್ಪ್ ಮಾಡೋದಕ್ಕೂ ಸ್ಟಾರ್ಟ್ ಮಾಡಿದ್ರು. ಮತ್ತೆ ರಿಲೇಶನ್ಶಿಪ್ ಬಗ್ಗೆ ಅಂತೆ, ಇದ್ರ ಬಗ್ಗೆ ಎಲ್ಲಾನು ಅವೇರ್ನೆಸ್ ಆವಾಗ ಸ್ಟಾರ್ಟ್ ಆಯ್ತು ಎಲ್ಲಾರ್ಗು. ಸೊ ಇದೊಂಥರ ಒಳ್ಳೇದೇ ಆಗಿದ್ದು ಅಂತ ತಗೋಬಹುದು ಲಾಕ್ಡೌನ್ ಕೂಡ. ಇದನ್ನ ಹೇಳ್ತಾ
ಇವತ್ತೊಂದು ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಮೀಟ್ ಇನ್ ಡೇ 14 ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ. Thank you for watching. This is Empowering Coach Girish. We together bring brightness in each and everyone's darkness.